ಇನ್ನು ಪಾರು ಸೀರಿಯಲ್ನಲ್ಲಿ ಅದ್ಭುತವಾದ ಅಭಿನಯ ಮಾಡಿ ಸಾಕಷ್ಟು ಹೆಸರು ಪಡೆದ ಅತಿದೊಡ್ಡ ನಟಿ ಇದೀಗ ಆತ್ಮಹತ್ಯೆಗೆ ಶರಣಾಗಿರುವಂಥ ಘಟನೆ ನಡೆದಿರುವಂಥದ್ದು. ಇನ್ನು ಇವರು ಕೇವಲ ಪಾರು ಮಾತ್ರ ಸೀರಿಯಲ್ ಮಾತ್ರ ಅಲ್ಲ, ಕನ್ನಡತಿ ಸೀರಿಯಲ್ನಲ್ಲೂ ಕೂಡ ಇವರು ಕಾಣಿಸಿಕೊಂಡಿದ್ದರು. ಮತ್ತು ದೃಷ್ಟಿ ಭಟ್ಟು ಸೀರಿಯಲ್ನಲ್ಲೂ ಕೂಡ ಕಾಣಿಸಿಕೊಂಡು ಸಂಘರ್ಷ ಜೀವ ಹೂವಾಗಿದೆ. ಈಗ ಒಳ್ಳೊಳ್ಳೆ ಸೀರಿಯಲ್ಗಳನ್ನು ಮಾಡಿದಂಥ ಈ ನಟಿ ಈಗ ದುಡುಕಿನ ನಿರ್ಧಾರವನ್ನು ಮಾಡಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಅವರು ಬೇರೆ ಯಾರಲ್ಲ, ನಂದಿನಿ CM ಅವರು. ಇನ್ನು ನಂದಿನಿ CM ಅವರು ನೀನಾದನೇ ಸೀರಿಯಲ್ನಲ್ಲೂ ಕೂಡ ನೀವು ನೋಡಿರ್ತೀರಿ, ಎರಡನೇ ನಾಯಕಿಯಾಗಿ ನಾಯಕನಿಗೆ ಮದುವೆ ಆಗುವಂಥ ಪಾತ್ರವನ್ನು ಇವರು ಮಾಡಿರ್ತಾರೆ. ಆಟೋ ಚಾಲಕಿ ಕೂಡ ಅಲ್ಲಿ ಕಾಣಿಸ್ಕೊಂಡಿರ್ತಾರೆ. ತುಂಬಾ ಅದ್ಭುತವಾದಂಥ ಪಾತ್ರವನ್ನು ಮಾಡ್ತಿದ್ದಂಥ ಈ ನಟಿ ಸದ್ಯ ಪದವಿಯನ್ನು ಕೂಡ ಪಡೆದಿರ್ತಾರೆ. ಇತ್ತೀಚೆಗೆ ಅವ್ರ ತಂದೆಯನ್ನು ಕೂಡ ಕಳೆದುಕೊಂಡಿರ್ತಾರೆ. ಇವ್ರ ತಂದೆಯನ್ನು ಸರ್ಕಾರಿ ಶಾಲೆಯ ಟೀಚರ್ ಕೂಡ ಆಗಿರ್ತಾರೆ. ಇನ್ನು ಇವರ ಕೆಲಸ ಅನುಕಂಪದ ಆಧಾರದ ಮೇಲೆ ಇದೇ ನಂದಿನಿ ಅವರಿಗೆ ಒದಗಿ ಬಂದಿರುತ್ತೆ. ಇನ್ನು ಕೇವಲ ಕನ್ನಡ ಮಾತ್ರ ತಮಿಳು ಸೀರಿಯಲ್ನಲ್ಲೂ ಕೂಡ ಪ್ರಮುಖವಾದ ನಾಯಕಿ ಪಾತ್ರವನ್ನು ಇವರು ಅಭಿನಯಿಸುತ್ತಿದ್ದರು. ಇನ್ನು ಹೀಗೆ ಮಾಡ್ತಿರೋಂಥ ಸಂದರ್ಭದಲ್ಲಿ ಹೀಗೆ ಸಾಕಷ್ಟು ಒಳ್ಳೊಳ್ಳೆ ಅವಕಾಶಗಳು ಕೂಡ ಇವರಿಗೆ ಒದಗಿ ಬರ್ತಾಯಿತ್ತು. ಇನ್ನು ಈಗಿರ್ಬೇಕಾದ್ರೆ ನಾನು ಯಾವುದೇ ಕಾರಣಕ್ಕೂ ನಾನು ಸರ್ಕಾರಿ ಕೆಲಸಕ್ಕೆ ಹೋಗಲು ನನಗೆ ಟೀಚರ್ ಕೆಲಸ ಬೇಡ ಅಂತೇಳಿ ಅವ್ರ ತಾಯಿಗೆ ಎಷ್ಟೇ ಹೇಳಿದ್ರು ಕೂಡ ಅವ್ರ ತಾಯಿ ಕೇಳ್ತಿದ್ದಂತೆ. ನೀನು ತೆಗೆದುಕೊಳ್ಳಬೇಕು, ನೀನು ಮಾಡಲೇಬೇಕು ಅಂತ ಹಠಕ್ಕೆ ಬಿದ್ದಿದ್ದಕ್ಕೆ ಅವ್ರ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅಂತ ಕೂಡ ಈಗಾಗಲೇ